ಈ BM ಭಟ್ರಿಗೆ ಹಾಗೆ ತಿಮ್ರೋಡಿ ಅವರಿಗೆ ಮನಸ್ತಾಪ ಬಂದಿದ್ದು ಇದೇ ಡ್ರಮ್ಮಿನ ಲೆಕ್ಕಾಚಾರ. ಈ ಡ್ರಮ್ ಲೆಕ್ಕಾಚಾರದಲ್ಲಿ ಡಬ್ಬಿ ದುಡ್ಡು ಈ ಡಬ್ಬಿದ್ದು ಹ್ಮ್ ಈ ಡಬ್ಬಿ ದುಡ್ಡಿನಲ್ಲಿ ಲೆಕ್ಕಾಚಾರ ಕೇಳಿದ್ದಕ್ಕೆ BM ಭಟ್ರು ಲೆಕ್ಕಾಚಾರ ಕೇಳಿರು. ಹ್ಮ್ ಆಯ್ತಾ, ಅಲ್ಲಿನ ಕರಾವಳಿಯಲ್ಲಿ ಪತ್ರಿಕೆಯಲ್ಲಿ ಅದು ಪಬ್ಲಿಷ್ ಆಯ್ತು. ಹ್ಮ್ ಅದನ್ನೆಲ್ಲ ಕಮ್ಯುನಿಸ್ಟರು ಈ ಹೋರಾಟದಿಂದ ಮತ್ತೆ ಇದನ್ನ ಯಾರು ಮಾತಾಡಲ್ಲ, ಸೌಜನ್ಯ ಪರ ಹೋರಾಟಗಾರರು ಅಂತ ಹೇಳಿ ಈಗ ತಮ್ಮನ್ ತಾವು ಕರ್ಕೊಳ್ತಿರೋರು. ಅವ್ರು ಯಾರು ಮಾತಾಡಲ್ಲ. ಹ್ಮ್ ಅವ್ರು ಮಾತಾಡಿದ್ರೆ ಅದು ಡ್ರಾಬ್ಯಾಕ್ ಆಗುತ್ತೆ ಅವರಿಗೆ. ಹ್ಮ್ ಇದು ಅಲ್ಲಿಂದ ವಾಸ್ತವ. ಧರ್ಮಸ್ಥಳದ ಹೆಸರು ಹಂತ ಹಂತವಾಗಿ ಅದರ ನಂತರ ದೊಡ್ಡದಾಗ್ತಾ ಬಂತು. ಈ TV ಚಾನೆಲ್ಗೆ ಬಂದು ಅಲ್ಲೂ ಕೂಡ ಈ ಘಟನೆ ಆದ ನಂತರ ಇವರು ಪ್ರಮುಖ ಮಾಧ್ಯಮ ಸಂಸ್ಥೆಯೊಂದನ್ನು ಸೆಟ್ ಮಾಡಿಕೊಂಡು ಅಲ್ಲಿ ಒಂದು ಲೈವ್ ಪ್ರೋಗ್ರಾಮ್ ಮಾಡಿದ್ರು. 3 ಜನದ ಮೇಲೆ ಆರೋಪ ಮಾಡಿದ್ರು. 3 ಅಲ್ಲ 4 ಮಂದಿ ಮೇಲೆ 4 ಮಂದಿ 4 ಮಂದಿ ಮೇಲೆ ಆರೋಪ ಮಾಡಿದ್ರು. ಚಲ್ಲು, ಧೀರಜ್, ಉದಯ್, ಮಲ್ಲಿಕ್. ಆಯ್ತಾ, ಆಲ್ರೆಡಿ ಕೇಸು COD ತನಿಖೆಯಾಗಿ ಚಾರ್ಜ್ ಶೀಟ್ ಆಗಿತ್ತು. ಆ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಆಗಿ 7 ತಿಂಗಳ ನಂತರ ಆಗಿರುವುದು. ಇದು ಚಾರ್ಜ್ ಶೀಟ್ ಆಗಿ 7-8 ತಿಂಗಳ ನಂತರ ಈ ಆರೋಪ ಬಂದಿರುವುದು. ನೆನಪಿಟ್ಟುಕೊಳ್ಳಿ, ಘಟನೆಯಾಗಿ 1 ವರ್ಷದ ನಂತರ, ಚಾರ್ಜ್ ಶೀಟ್ ಆಗಿ 7 ತಿಂಗಳ ನಂತರ, 7-8 ತಿಂಗಳ ನಂತರ. ಆಯ್ತಾ, COD ಅವರು ಪುನಃ ಬಂದ್ರು, ಇದೇನು ಹೊಸ ಆರೋಪ ಅಂತ ಹೇಳಿ. ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮರುದಿವಸವೇ ಪ್ರೆಸ್ ಮೀಟ್ ಕರೆದ್ರು. ನಿಶ್ಚಯ ಜೈನ್ನ ಪಾಸ್ಪೋರ್ಟ್ ಕೊಟ್ರು, ವೀಸಾ ಕೊಟ್ರು, ಟ್ರಾವೆಲ್ ಹಿಸ್ಟ್ರಿ ಕೊಟ್ರು. ಅಲ್ಲಿ ನ್ಯೂಯಾರ್ಕ್ ಅಲ್ಲಿ ಅವನು ಮಾಡಿದ ಟ್ರಾನ್ಸಾಕ್ಷನ್ ಅದರ ದಾಖಲೆ ಕೊಟ್ಟರು. ಆಯ್ತು, ಈ 3 COD ಅವರು ಕರೆದ್ರು. ಸಿರಿಗಾರಿ ಅವರು SP. ಹೌದು, ನೀವೆಲ್ಲಿದ್ದೀರಿ? ಉದಯ್ ಜೈನ್ ಹೇಳಿದ, ನಾನು ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ಯಕ್ಷಗಾನ ಕಾರ್ಯಕ್ರಮ ಇತ್ತು, ನಾನು ಅಲ್ಲಿಗೆ ಹೋಗಿದ್ದೆ. ಯಾರೆಲ್ಲ ಇದ್ರು ನಿನ್ನೊಟ್ಟಿಗೆ? ಇಂತಿಂತವ್ರು ಇರಲಿದ್ರು. ಅವ್ರನ್ನ ಕರೆದು ವಿಚಾರಣೆ ಉದಯ ಜೈನ್ ಅಲ್ಲಿದ್ದದ್ದು ಕನ್ಫರ್ಮ್ ಆಯ್ತು. ಉದಯ ಜೈನ ಮೊಬೈಲ್ ನೆಟ್ವರ್ಕ್ ಇದನ್ನು ಎನ್ಕ್ವೈರಿ ಮಾಡಿದ್ರು, ಅದು ಸಿಕ್ಕಿತು, ಅಲ್ಲೇ ಇತ್ತು. ಉದಯ ಜೈನ್ ಸುಳ್ಳು ಹೇಳಿಲ್ಲ ಅಂತ ಆಯ್ತು. ನಾನು ಅಲ್ಲಿ ಬಿಟ್ಟು ಹೋಗುವಾಗ 9:30 ಗಂಟೆ ಆಗಿತ್ತು. ಹಾಗಲ್ಲಿ ಇಂತಿಂತವರು ಹುಡುಕ್ತಾ ಇದ್ರು. ಹೌದು, ಉದಯ ಬಂದದಂತ ಅವರು ಹೇಳಿದ್ರು. ಪೊಲೀಸ್ ಎನ್ಕ್ವೈರಿ ಅಂದ್ರೆ ಹಾಗೆ ಮಾಡಿದ್ರು. ಧೀರಜನ್ನು ಎನ್ಕ್ವೈರಿ ಮಾಡಿದ್ರು. ಧೀರಜ್ ಹೇಳಿದ, ನಾನು ನನ್ನ ಹೆಂಡತಿಯ ಸೀಮಂತಕ್ಕೆ ಫ್ಯಾಮಿಲಿಯವರಿಗೆ ಕರೀಲಿಕ್ಕೆ ಹೋಗಿದ್ದೆ, ನಾನು ಇಂತಲ್ಲಿದ್ದೆ ಅಂತ ಹೇಳಿ ಟವರ್ ಲೊಕೇಶನ್ ನೋಡಿದ್ರು, ಅಲ್ಲೇ ಇದ್ರು. ಮಲ್ಲಿಕ್ ಅವನೊಂದು 60 ಕಿಲೋಮೀಟರ್ ದೂರದಲ್ಲಿದ್ದ. ಹಾಗೆ COD ಅವರು ಆ 3 ಮಂದಿಯ ಸ್ಟೇಟ್ಮೆಂಟ್ ಮಾಡಿ ಬಿಟ್ಟು ಕಳಿಸಿದ್ರು. ಅಲ್ಲಿಗೆ ಆ ವಿಚಾರ ಮುಗಿತು. 4 ಜನರು ಅದನ್ನು ಮಾಡಿದ್ರು. ಸರಿ, ಅಲ್ಲಿಗೆ ಇವರ ಪ್ರತಿಭಟನೆಗಳು ಆರಂಭ ಆಯಿತು. ಇದಕ್ಕೆ ಅದು ಮಹೇಶೆಟ್ಟಿ ತಿಮ್ಮರೊಡ್ಡಿದ್ದು 2013ರಲ್ಲಿ ಆ ಪ್ರತಿಭಟನೆಗಳು ಅಲ್ಲಿ ಶುರುವಾಯಿತು. ನಡಾದಲ್ಲಿ ಪ್ರತಿಭಟನೆ ಮಾಡಿದ್ರು. ಅಲ್ಲಿ ಇವರ ಪ್ರತಿಭಟನೆಗೆ ಇವರು ನಡಾದಲ್ಲಿ ಹಿಂದೂಪರ ಸಂಘಟನೆ ಲೀಡರ್ ಇದ್ದಾರೆ, ಶ್ಯಾಮ್ ಸುಂದರ್ ಅಂತ ಹೇಳಿ. ಅವರು ಬೈಕ್ ನುಗ್ಗಿಸಿದ್ರು. ಯಾಕಂದ್ರೆ ಇವರು ಪ್ರತಿಭಟನೆಯಲ್ಲಿ ಅವರ ಮನೆ ಬಾಗಿಲು ನಿಂತು ಅವರಿಗೆ ಬೈದ್ರೆ ಅವ್ರು ಬಿಡ್ತಾರ? ಧರ್ಮಸ್ಥಳದಲ್ಲಿ ನಿಂತು ಧರ್ಮಸ್ಥಳದವರು ಬೈದ್ರೆ ಅವರು ಬಿಡ್ತಾರಂತ ಹೇಳಿ ಶ್ಯಾಮನ ಮನೆ ಬಾಗಿಲಲ್ಲಿ ನಿಂತು ಶ್ಯಾಮನಿಗೆ ಬೈದ್ರೆ ಶ್ಯಾಮ ಬಿಡ್ತಾನ? ಶ್ಯಾಮ ಬೈಕ್ ತಂದು ನುಗ್ಗಿಸಿದ, ಎಲ್ಲರೂ ಓಡಿದ್ರು. ಅಲ್ಲಿ ಬೆಳ್ತಂಗಡಿ ವಕೀಲರನ್ನು ಹಿಡ್ಕೊಂಡು 2 ಕೇಸ್ ಮಾಡಿದ್ರು. ಅವರ ಮೇಲೆ ಪ್ರಚಾರ ಬಂಗಾರರಿಗೆ ಹೇಳಿಸಿ ಅವರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ಇಲ್ಲಿವರೆಗೂ ಮಟ್ಟಣ್ಣನವರ ಎಂಟ್ರಿ ಇಲ್ಲ. ಮಟ್ಟಣ್ಣವರು ಇವರು ಹೋಗಿ ಜೊತೆಗೆ ಪ್ರತಿಭಟನೆಯಲ್ಲಿ ಧರ್ಮಸ್ಥಳದ ಹೆಸರು ತಳಕ್ ಹಾಕಿ ಈ 4 ವಿಚಾರಣೆಯನ್ನು ಒಂದು ಹಂತಕ್ಕೆ ಪೊಲೀಸರು ಅದರಂತ 2014ರಲ್ಲಿ ಧರ್ಮಸ್ಥಳದ ಈ ಎಲ್ಲ ರಾಮಾಯಣ ಆಗ್ತಿತ್ತಲ್ಲ, ಯಾವುದು ಪ್ರತಿಭಟನೆ ಹಾಗೆ ಹೀಗೆ. ಅದಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಸರ್ಕಾರಕ್ಕೆ ಒಂದು ಲೆಟರ್ ಬರೆದು ಈ ಪ್ರಕರಣ CBIಗೆ ಕೊಡಿ ಅಂತೇಳಿ 2014ರಲ್ಲಿ. ಹಾಗೆ ಸೆಂಟ್ರಲ್ ಗೌರ್ಮೆಂಟ್, ರಾಜ್ಯ ಸರ್ಕಾರ ರೆಫರ್ ಮಾಡಿತ್ತು ಸೆಂಟ್ರಲ್ ಗೌರ್ಮೆಂಟ್ CBI. ಹಾಗೆ CBIನವರು ಬಂದರು. CBIನವರು ಬಂದು COD ಅವರು ಏನೆಲ್ಲ ತನಿಖೆ ಮಾಡಿದ್ದಾರೆ ಅದನ್ನೇ ಕ್ರಾಸ್ ವೆರಿಫಿಕೇಶನ್ ಮಾಡಿದ್ದು. ಅವರಿಗೆ ಪಕ್ಕ ಆಯ್ತು. ಆಯ್ತಾ, CBIನ ಸೈಕಲಾಜಿಕಲ್ ಅಸೆಸ್ಮೆಂಟ್ನ ಡಾಕ್ಟರ್ ರೂಪಾಲಿ ಅವರು ಕೋರ್ಟ್ ಪರ್ಮಿಷನ್ ತಗೊಂಡು ಮಂಗಳೂರು ಸಬ್ ಜೈಲಿನಲ್ಲಿ ಅವನನ್ನು
ಮಾಡಿದ್ರು, ಅವರೊಂದು ರಿಪೋರ್ಟ್ ಕೊಟ್ಟರು, ಈ ಪ್ರಕರಣದಲ್ಲಿ ಈತ ಆರೋಪಿ. ಹ್ಮ್ ಸೌಜನ್ಯ ಪ್ರಕರಣವನ್ನು ಬಿಟ್ಟು ಬೇರೆ ವಿಚಾರಗಳೆಲ್ಲ ಸಹಜವಾಗಿ ಉತ್ತರಿಸ್ತಾನೆ. ಆ ವಿಚಾರವನ್ನು ಕೇಳಿದ ಕೂಡಲೇ ಆತ ಉದ್ವೇಗಗೊಳ್ತಾನೆ. ಆದ್ದರಿಂದ ಇವ ಇದರಲ್ಲಿ ಆರೋಪಿ ಅಂತ ಹೇಳಿ ಡಾಕ್ಟರ್ ರೂಪಾಲಿ ಮೇಲೆ ಯಾರು ಆರೋಪ ಮಾಡಲ್ಲ ಇವಾಗ. ಮಾಡಲ್ಲ ಹಾಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಸಿಬಿಐನವರು ಬೆಂಗಳೂರು ಸಿಬಿಐ ಕೋರ್ಟಲ್ಲಿ FIR ದಾಖಲು ಮಾಡಿದ್ರಿಂದಾಗಿ ಅದರ ನಂತರ ಸಂತೋಷ್ ರಾವ್ನು ಬೆಂಗಳೂರು ಪರಪನಗರ ಜೈಲಿಗೆ ಶಿಫ್ಟ್ ಮಾಡಿದ್ರು. ಆಗ ಇವರು ಮಾನಸಿಕವಾಗಿ ಸುಸ್ತ ಇದ್ದಾರೆ ಅಂತ ಹೇಳಿ ಸರ್ಟಿಫಿಕೇಟ್ ಅಲ್ಲ, ನಿಮ್ಮಾನ್ಸಲ್ಲಿ ಅಡ್ಮಿಟ್ ಮಾಡಿ ಒಂದೆರಡು ವಾರ ಇದ್ದು ಡಾಕ್ಟರ್ CN ಚಂದ್ರಶೇಖರ್ ಅವರೇ ಅವನು ಫಿಟ್ ಇದ್ದಾರಂತ. ಮಹಾಬಲ ಶೆಟ್ಟರ್ ರಿಪೋರ್ಟ್ ಪ್ರಕಾರ ಹೀಸ್ ಕೇಪಬಲ್ ಟು ಡೂ ಸೆಕ್ಸುವಲ್ ಆಕ್ಟ್, ಬಟ್ ಫಿಮೋಸಿಸ್ ಇರೋದ್ರಿಂದ ಆತ ಪ್ರಾಣಿಯ ರೀತಿ ವ್ಯಗ್ರವಾಗಿ ವರ್ತಿಸುವ ಸಾಧ್ಯತೆ ಇದೆ ಅಂತ ಹೇಳಿ. ಮೆಂಟಲಿ ಈತ ಫಿಟ್ ಇದ್ದಾನೆ, ಇವ್ರು ಹೇಳೋ ರೀತಿಯಲ್ಲಿ ಅಮಾಯಕ ಬುದ್ಧಿಮಾಂದ್ಯ ಆ ರೀತಿ ಇಲ್ಲ ಅಂತ ಹೇಳಿ ರೂಪಾಲಿ ಅವರು ಕೂಡ ಹೇಳಾಗಿದೆ. ನಿಮಾನ್ಸ್ ನಿಂದ ಕೂಡ ಬಂದ ಎಲ್ಲಾ ವೈದ್ಯರ ಅಥೆಂಟಿಕ್ ವೈದ್ಯಕೀಯ ರಿಪೋರ್ಟ್ಗಳಿದೆ. ಅದು CS ಚಂದ್ರಶೇಖರ್ ಅವರ ರಿಪೋರ್ಟ್ ಇದಲ್ಲ. ಆದ್ರಿಂದಾಗಿ ಆಗ ಏನು ಮಾಡಿದ್ರು, ಇವರು ಒಂದು ಪ್ಲಾನ್ ಮಾಡಿದ್ರು, ಯಾರು ಮಹೇಶೆಟ್ಟಿ ತಿಮ್ಮರೋಡಿ ಅಣಗಮ್ಮು. ಈಗ ಈ ಕೇಸು ಸಂತೋಷನ ಮೇಲೆ ಬಲಗೊಳ್ತಾ ಇದೆ. ಸಂತೋಷನಿಗೆ ಗತಿ ಇಲ್ಲ, ಸಂತೋಷನ ಮನೆಯವರು ಈ ಕಡೆ ತಲೆ ಹಾಕಲ್ಲ. ನಾವು ಸಂತೋಷಿಗೆ ವಕೀಲರ ಮಾಡಿ ಸಂತೋಷನ ಬಿಡಿಸ್ಬೇಕು. ಬಿಡಿಸಿದ್ರೆ ಸಂತೋಷ ಅಲ್ಲ ಅಂತಾದ್ರೆ ನಾವು ಇವರ ತಲೆ ಮೇಲೆ ಕಟ್ಟಬಹುದು ಅಂತ ಹೇಳಿ ಅವರು ಸಂತೋಷನ ಬಿಡಿಸುವ ಪ್ಲಾನಿಗೆ ಹೋಗ್ತಾರೆ. ಆಗಲೇ ಸಂತೋಷ ಜೈಲಲ್ಲಿದ್ದು 4 ವರ್ಷಗಳಾಗ್ತದೆ. ಚಾರ್ಜ್ ಶೀಟ್ ಆಗಿ 3.5 ವರ್ಷ ಆಗಿದೆ. ಅವನನ್ನು ಕಸ್ಟಡಿಯಲ್ಲಿ ಇಟ್ಕೊಂಡು ಏನು ಮಾಡುವಾಗಿಲ್ಲ. ಅವ ಸಾಕ್ಷ್ಯ ನಾಶ ಮಾಡ್ತೇನೆ ಅಂತ ಹೇಳಿ ಹೆದರಿಕೆ ಇಲ್ಲ, ಅಷ್ಟು ಪ್ರಭಾವಿ ಏನೂ ಅಲ್ಲ. ಅವನನ್ನು ಬಿಡಿಸ್ಲಿಕ್ಕೆ ಸುಲಭ ಅಂತ ಹೇಳಿ ಇವರು ಸುಳ್ಯ ಮೂಲದ ವಕೀಲ ಮೋಹಿತ್ ಅವರನ್ನು ಸಂಪರ್ಕ ಮಾಡ್ತಾರೆ. ಮೋಹಿತ್ ಹೇಳ್ತಾರೆ, ನಾನು ಅದನ್ನು ಮಾಡ್ತೇನೆ. ಯಾಕಂದ್ರೆ ಇದು ಇಶ್ಯೂ ಆದ ಪ್ರಕರಣ. ಈ ಪ್ರಕರಣದಲ್ಲಿ ಆರೋಪಿ ಪರವಾಗಿ ಒಬ್ಬ ವಕೀಲ ನಿಂತುಕೊಂಡು ಆತನನ್ನು ಪ್ರೊಟೆಕ್ಟ್ ಮಾಡಿದಂತ ಹೇಳಿದ್ರೆ ವೃತ್ತಿ ಬದುಕಿನಲ್ಲಿ ಆ ವಕೀಲನಿಗೆ ಒಂದು ಬರೀ ದೊಡ್ಡ ಟರ್ನಿಂಗ್ ಪಾಯಿಂಟ್. ಇದು ಆಲೋಚನೆ ಮಾಡಿ ಮೋಹಿತ್ ಅವರು ಆ ಕೇಸನ್ನು ತಗೊಂಡ್ರು. ಬಟ್ ಮೋಹಿತ್ ಅವರು ನಾವು ಕರೆದ್ರೂ ಬರೋದಿಲ್ಲ ಮಾಧ್ಯಮಗಳಿಗೆ. ಈಗ ಅವ್ರು ಹೇಳ್ತಾರೆ, ನಾನು ಅದರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಮೋಹಿತ್ ಅವರ ನಿಯಂತ್ರಣದಿಂದ ಈ ಗ್ರೂಪ್ ತಪ್ಪಿ ಹೋಗಿದೆ. ಮೋಹಿತ್ ಅವರ ನಿಯಂತ್ರಣದಿಂದ ಈ ಗ್ರೂಪ್ ತಪ್ಪಿ ಹೋಗಿದೆ. ಮೋಹಿತ್ ಅವರು ಎಂಟರ್ ಆಗುವಷ್ಟೊತ್ತಿಗೆ ಮಟ್ಟಣ್ಣನವರವರು ಕೂಡ ಇನ್ನೂ ಬಂದಿಲ್ಲ. ಮೋಹಿತ್ ಅವರು ಎಂಗೇಜ್ ಮಾಡಿದ್ರು. ಮೋಹಿತ್ ಅವರು ಬೇಲ್ ಅಪ್ಲಿಕೇಶನ್ ಹಾಕಿದ್ರು. ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಯ್ತು ಸಿಬಿಐ ಕೋರ್ಟ್ ಅಲ್ಲಿ. ಅಪೀಲ್ ಹೋದ್ರು, ರಿಜೆಕ್ಟ್ ಆಯ್ತು. 2ನೇ ಸಾರಿ ಪುನಃ ಬೇಲ್ ಅಪ್ಲಿಕೇಶನ್ ಹಾಕಿದ್ರು, ಅದು ಸಹ ರಿಜೆಕ್ಟ್ ಆಯ್ತು. ಪುನಃ ಹೈಕೋರ್ಟಿಗೆ ಹೋದ್ರು, ಬೇರೆ ಬೇರೆ ಕಾರಣ ಕೊಟ್ಟು ಬೇಲ್ ಅಪ್ಲಿಕೇಶನ್ ಹಾಕೋದು. ಆಗ ಹೈಕೋರ್ಟ್ ಹೇಳಿತು, ಆರಂಭದ 16 ಸಾಕ್ಷಿಗಳನ್ನು ವಿಚಾರಣೆ ಮಾಡಿ ಅದರ ನಂತರ ಬೇಲ್ ಅಪ್ಲಿಕೇಶನ್ ಹಾಕಿ ಅಂತ ಹೇಳಿದರು ಹೈಕೋರ್ಟ್. ಆಗ ಸಿಬಿಐ ಕೋರ್ಟಲ್ಲಿ ಈ ಕೇಸನ್ನು ಚಾರ್ಜ್ ಮಾಡಲಾಯಿತು. ದೋಷಾರೋಪಣೆ ಉರಿಸುವುದು ಅಂತ ನಾವು ಹೇಳ್ತೇವೆ. ಚಾರ್ಜ್ ಮಾಡದೆ ನೀವು ಕೇಸನ್ನು ಟ್ರಯಲ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಆಗ CR ಚಂದ್ರಶೇಖರ್ ಅವರು ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟಿದ್ದರು, ಮೆಂಟಲಿ ಫಿಟ್ ಇದೆ ಅಂತ ಕೊಟ್ಟಿದ್ರು. ಹಾಗೆಲ್ಲ ಆಯಿತು. ಆದ ಮೇಲೆ 16 ಮಂದಿಗೆ ಒಟ್ಟಾರೆ 200 ಜನ ಮಂದಿ ಇದ್ರು. ಅದರಲ್ಲಿ ಪ್ರೀ ಟ್ರಯಲ್ ಕನ್ವರ್ಷನ್ ನಲ್ಲಿ 48 ಮಂದಿಯನ್ನೇನೋ ಫಿಕ್ಸ್ ಮಾಡಿದ್ರು ಸಾಕ್ಷಿ, ಅಷ್ಟು ಮಂದಿಯನ್ನು ವಿಚಾರಣೆ ಮಾಡುವುದು ಅಂತ ಹೇಳಿ. ಅದರಲ್ಲಿ 16 ಮಂದಿ, ಚಂದಪ್ಪ ಗೌಡ್ರು, ಜಗದೀಶ್, ಪುರಂದರಗೌಡ್ರು ಎಲ್ಲ ಲಿಸ್ಟ್ ಇದೆ ನನ್ನ ಹತ್ರ, ಯಾರ್ಯಾರು ಅವರನ್ನು ವಿಚಾರಣೆ ಮಾಡುವುದು ಅಂತ ಹೇಳಿ ಮೀಟಿಂಗ್ ಆಯಿತು. ಆ ಮೀಟಿಂಗಲ್ಲಿ ಇಷ್ಟು ಮಂದಿಯನ್ನು ವಿಚಾರಣೆ ಮಾಡೋದು ಅಂತ ಆಯಿತು. ವಿಚಾರಣೆ ಆಯಿತು. ವಿಚಾರಣೆ ಸಂದರ್ಭದಲ್ಲಿ ಚಂದಪ್ಪ ಗೌಡರು ತನಿಖೆಯ ಸಂದರ್ಭದಲ್ಲಿ ಕೊಟ್ಟ ಹೇಳಿಕೆ, ವಿಠಲಗೌಡರು ತನಿಖೆಯ ಸಂದರ್ಭದಲ್ಲಿ ಕೊಟ್ಟ ಹೇಳಿಕೆ, ಜಗದೀಶು ತನಿಖೆಯ ಸಂದರ್ಭದಲ್ಲಿ ಕೊಟ್ಟ ಹೇಳಿಕೆ,
ಪುರಂದರಗೌಡರು ತನಿಖೆಯ ಸಂದರ್ಭದಲ್ಲಿ ಕೊಟ್ಟ ಹೇಳಿಕೆ ಮತ್ತೆ ಬೇರೆ ಬೇರೆ ಅವರು ಕೊಟ್ಟ ತನಿಖೆಯ ಸಂದರ್ಭದಲ್ಲಿ ಕೊಟ್ಟ ಹೇಳಿಕೆಗಳು, ಅದರ ಮೇಲೆ ಚೀಫ್ ಮಾಡಬೇಕಾದಂಥ ಪ್ರಾಸಿಕ್ಯೂಷನ್ ಪರ ವಕೀಲರು ಚೀಫ್ ಮಾಡ್ತಾ 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 ಬದಲಾದ ಹೇಳಿಕೆ ಕಡೆ ಬದಲಾದ ಹೇಳಿಕೆಗಳನ್ನ ಅವರು ಕೆಲವು ಸಾಕ್ಷಿಗಳ ಬಾಯಿಂದ ತರಿಸಿದ್ರು. ಆಗ ಅವರನ್ನು ಕ್ರಾಸ್ ಮಾಡಿದಂತಹ ಮೋಹಿತ್ ಅವರು ಈ ಮೂವರ ಹೆಸರನ್ನು ಪುನಃ ತಂದ್ರು ಸಾಕ್ಷಿ ವಿಚಾರಣೆಯಲ್ಲಿ. ಸೊ ಇವಾಗ ಯಶೋಧ ಅವರು ಹೇಳಿದ್ದನ್ನು ಈ ಮೂವರು ಅಲ್ಲಿ ಆ 2:30 ಗಂಟೆ ಮಧ್ಯಾಹ್ನ ಇದ್ದದನ್ನ ಪುರಂದರಗೌಡರೇನು ಕೋರ್ಟಲ್ಲಿ ಹೇಳಿದ್ರು. ಆ ಟೈಮಲ್ಲಿ ಸಿಬಿಐ ವಕೀಲರೇ ಕೋರ್ಟಿಗೆ 319 ಅಪ್ಲಿಕೇಶನ್ ಹಾಕಿದ್ರು. ಇದು ಎಲ್ಲೂ ಇಲ್ಲ ಇಡೀ ಭಾರತದ ಕ್ರಿಮಿನಲ್ ಇತಿಹಾಸದಲ್ಲಿ ಒಂದು ಪ್ರಾಸಿಕ್ಯೂಷನ್ ಪರ ವಕೀಲ ಬೇರೆ 3 ಮಂದಿ ಆರೋಪಿಗಳ 3 ಮಂದಿ ಯುವಕರ ಹೆಸರನ್ನು ಅವರನ್ನು ಆರೋಪಿಗಳನ್ನಾಗಿ ಸೇರಿಸಬೇಕೆಂದು 319 ಅಡಿಯಲ್ಲಿ ಅಪ್ಲಿಕೇಶನ್ ಹಾಕುವುದು ನಾನು ನೋಡಿದ 1000ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಆಗಿಲ್ಲ. ಸಾಮಾನ್ಯವಾಗಿ ಆಗುವುದೂ ಇಲ್ಲ. ಬಟ್ ಆಪ್ಷನ್ ಇದೆ. ಆದರೆ ಆಪ್ಷನ್ ಇದೆ, 319 ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಪ್ಷನ್ ಇದೆ. ಆ ಆಪ್ಷನ್ ಸಾಮಾನ್ಯವಾಗಿ ಇರುವುದು ಯಾರಿಗೆ ಅಂದರೆ ಆರೋಪಿ ಪರ ವಕೀಲನಿಗೆ. ಆರೋಪಿ ಪರ ವಕೀಲ ತನ್ನ ಕಕ್ಷಿದಾರರನ್ನ ಡಿಫೆಂಡ್ ಮಾಡಲಿಕ್ಕೆ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಸಲುವಾಗಿ ಆತ ಇನ್ನೊಬ್ಬನನ್ನು 319 ಅಪ್ಲಿಕೇಶನ್ ಹಾಕಿದಾರು ಅದರೊಳಗೆ. ಸೊ ಇಲ್ಲಿ ಸಾಮಾನ್ಯ ಜನರಿಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ನೀವು ಹೇಳಿದ ಆಧಾರದ ಮೇಲೆ ಸಂತೋಷ್ ರಾವ್ ಪರ ವಕೀಲರು ಕೂಡ ಸಂತೋಷ್ ರಾವ್ ಪರ ವಾದ, ಈ ಕಡೆ ಪ್ರಾಸಿಕ್ಯೂಷನ್ ವಕೀಲರು ಕೂಡ ಸಂತೋಷ್ ರಾವ್ ಪರ ವಾದ. ಆ 319 ಅಪ್ಲಿಕೇಶನ್ ಆದ ಕೂಡಲೇ ಇವರಿಗೆ 3 ಮಂದಿಗೆ ಸಮನ್ಸ್ ಆಯಿತು. ಸಿಬಿಐ ವಕೀಲರು ಅಪ್ಲಿಕೇಶನ್ ಹಾಕಿದ್ರು, 3 ಮಂದಿ ಸಮನ್ಸ್. ಇವರು ನೇರವಾಗಿ ಕೋರ್ಟಿಗೆ ಹೋದ್ರು, 3 ಮಂದಿ ಸಹ. ಧೀರಜ್, ಮಲ್ಲಿಕ್, ಉದಯ್. ಇಲ್ಲಿ ನಿಶ್ಚಲ್ ಹೆಸರಿಲ್ಲ. ಸಿಬಿಐನವ್ರು ನಿಶ್ಚಲ್ ಹೆಸರು ಇನ್ಕ್ಲೂಡ್ ಮಾಡೇ ಇಲ್ಲ. ಇವರು ಮಾಡಲಿಲ್ಲ. ಅದರ ನಂತರ ಇವರು ಮಾಡಿಲ್ಲ, ದಾಖಲೆಗಳಲ್ಲಿ ಎಲ್ಲೂ ಇಲ್ಲ ನಿಶ್ಚಲ್ ಹೆಸರು. ಇವರು ಅದರ ನಂತರ ಮಾಡಲಿಲ್ಲ. ಕಾವಂದ್ರು ಯಾವಾಗ ಪ್ರೆಸ್ ಮೀಟ್ ಕರೆದು ಕ್ಲಾರಿಫಿಕೇಶನ್ ಕೊಟ್ಟಿದ್ರು, ಅದರ ನಂತರ ಅವರು ಕೊಟ್ಟ ದಾಖಲೆಗಳು ಕೊಟ್ಟಿಂತ ಹೇಳಿದ್ದೆ ಹೊರತು ಆ ಕೊಟ್ಟಿ ದಾಖಲೆಗಳು ಅಂತ ಹೇಳಿ ಯಾರು ಹೇಳ್ತೀರ ನೀವು ಅದರ ಬಗ್ಗೆ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದಾಗ ಯಾರು ಕಂಪ್ಲೇಂಟು ಮಾಡಲೇ ಇಲ್ಲ. ಹಾಗೆ ಆಯ್ತು.